ನೋಡಿ, ಮೋಕ್ಷಿತನ ಮಕ್ಕಳ ಕಳ್ಳಿ ಮೋಕ್ಷಿತ 2014ರಲ್ಲಿ ಅರೆಸ್ಟ್ ಆಗಿ ಹೋದಂತವ್ರು ಮೋಕ್ಷಿತ ಮಕ್ಕಳ ಕಳ್ಳಿ ಅನ್ನೋದು ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ ಮೋಕ್ಷಿತಾಗೆ. ಮತ್ತೆ ಇನ್ನೊಂದು ವರ್ಗಗಳಿಗೆ ಹೇಳ್ತಾ ಇರ್ತಕ್ಕಂಥ ಪ್ರಕಾರ ಮೋಕ್ಷಿತ ಅವ್ರನ್ನ ಈ ಸರಿ ಪಕ್ಕ ಗೆಲ್ಲಿಸ್ಲೇಬೇಕು ಅಂತಾನೆ ಬಿಗ್ ಬಾಸ್ ಸೇರಿಸಿರೋದು, ಅಂದ್ರೆ ಬಿಗ್ ಬಾಸ್ ಕಳ್ಸಿರೋದು. ಸೊ ಮೋಕ್ಷಿತ್ ಅವರು ಫಸ್ಟ್ ಏನಂತಾರೆ ಸಿಂಪ್ಲಿಸಿಟಿ ಕಾರ್ಡ್ ನ ಮೇಂಟೈನ್ ಮಾಡ್ಕೊಂತ ಬಂದ್ರು, ಆಮೇಲೆ ಎಮೋಷನ್ ಕಾರ್ಡ್ ಮೇಂಟೈನ್ ಮಾಡ್ತಾ ಬಂದ್ರು, ಈಗ ಅಗ್ರೆಸಿವ್ ಕಾರ್ಡ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋಕ್ಷಿತನ ಗೆಲ್ಲಿಸ್ಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಕಳ್ಸಿರ್ತಕ್ಕಂಥದ್ದು, ಈ ಸರಿ ಗೆಲ್ಲೋದೇ ಮೋಕ್ಷಿತ ಅನ್ನೋದು ಒಂದು ವರ್ಗ ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ನನಗೇನು ಅನ್ಸಲ್ಲ ಆತರ. ಅಲ್ಲಿ ಎಮೋಷನ್ಸ್ ಯಾವಾಗ ಅಲ್ಲಿ ಅಳಬೇಕು ಅಳ್ಳೇಬೇಕಾಗುತ್ತೆ, ಮಾತಾಡ್ಲೇಬೇಕಾಗುತ್ತೆ, ಮನಸ್ಸಲ್ಲೇನಿರುತ್ತೋ ಅದನ್ನ ಲೈಕ್ ದಿಟ್ಟವಾಗಿ ಹೇಳಲೇಬೇಕಾಗುತ್ತೆ ಯಾವುದೇ ಒಂದು ವಿಚಾರದಲ್ಲಿ. ಸೊ ಅದಕ್ಕೆ ಟ್ಯಾಗ್ ಲೈನ್ ಸಿಗ್ತಾ ಇದೆ ಅಂದ್ರೆ ಅದು 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 ಅವ್ರ ಜನರ ಅಭಿಪ್ರಾಯ, ವ್ಯಕ್ತಿತ್ವ ಅಂತ ನೋಡಿದಾಗ ಶಿ ಇಸ್ ದ ಬೆಸ್ಟ್. ಸೊ ಒಂದು ವ್ಯಕ್ತಿ ಮೇಲ್ ಹೋಗ್ತಿದಾರ ಅಂತ ತಕ್ಷಣ ಕಾಲ್ ಹಿಡಿಯೋರು ತುಂಬಾ ಜನ. ಸೊ ಇಲ್ಲಿ ಹೊರಗಡೆ ನಾವು ನೋಡಿದಾಗ ಫೇಕ್ ನ್ಯೂಸ್ ಅದು ಇದು ಅಂತ ಅಲ್ಲ, ಈಗ ಅದು ಪ್ರತಿಷ್ಠಿತ ಚಾನಲ್ ಅಂದ್ರೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ ನವರೇ ಹಾಕಿರ್ತಕ್ಕಂಥದ್ದಲ್ಲ. ಮತ್ತೆ ಅಲ್ಲ, ಅದು ಫೇಕ್ ನ್ಯೂಸ್ ರಿಯಲ್ ನ್ಯೂಸ್ ಅದು ಗೊತ್ತಿಲ್ಲ ನಮ್ಗೆ. ಇವಾಗ ಒನ್ ಸೈಡ್ ಸ್ಟೋರಿ ನಾವು ಕೇಳಬಾರ್ದು, ಎರಡ್ ಸೈಡ್ ಕೇಳಿ ಅಲ್ಲಿ ಏನಾಗಿದೆ. ಒಂದು ಯಾವ್ದೋ ಒಂದು ವ್ಯಕ್ತಿ ಕಂಪ್ಲೇಂಟ್ ಅಂತ ಕೊಟ್ಟಾಗ ಫಸ್ಟ್ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಅಪರಾಧಿನೋ ನಿರಪರಾಧಿನೋ ಅಂತ ನೋಡಲ್ಲ. ಸೊ ಜನ ಏನ್ ಅನ್ಕೋತಾರೆ, ಓಕೆ ಇವ್ರು ಅರೆಸ್ಟ್ ಮಾಡಿದಾರೆ ಅಂದ್ಮೇಲೆ ಓಕೆ ಇವ್ರು ಕಳ್ಳಿನೇ ಅನ್ನೋ ರೀತಿಲಿ ನೋಡ್ತಾರೆ. ಬಟ್ ತಪ್ಪದು. ಅಲ್ಲಿ ಇನ್ನೂ ಕುಲಂಕುಷವಾಗಿ ಎಲ್ಲಾ ನಿರ್ಧಾರ ಆದ್ಮೇಲೆ ಅವರು ಯಾರು ಅಂತ ಗೊತ್ತಾಗುತ್ತೆ. ಸೊ ಅದು ಹಾಗೆ ಎಷ್ಟೋ ವರ್ಷ ಆಗಿದೆ, ಅದಿನ್ನು ಕರೆಕ್ಟ್ ಆಗಿ ಗೊತ್ತಿಲ್ಲ. ಅವ್ರು ಹೊರಗಡೆ ಬಂದ್ಮೇಲೆ ಗೊತ್ತಾಗೋದು, ಅವರೇ ಕ್ಲಿಯಾರಿಟಿ ಕೊಡ್ಬೇಕು. ಸೊ ಹಾಗಾಗಿ ಲೈಕ್ ಒಬ್ಬರನ್ನ ಧೋರಣೆ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಅವ್ರ ಹಾರ್ಡ್ ವರ್ಕ್ ಇರುತ್ತೆ, ಅವ್ರೊಂದು ಜೀವನ ಇರುತ್ತೆ, ಅವ್ರದೊಂದು ಲೈಫ್ ಇರುತ್ತೆ, ಅವ್ರದೊಂದು ವ್ಯಕ್ತಿತ್ವ ಇರುತ್ತೆ, ಅದನ್ನೆಲ್ಲ ನಾವು ಹಾಳು ಮಾಡಬಾರ್ದು. ಎಸ್, ಮೊದಲು ಅದೇ ಈ ಒಂದು ಪ್ರಕರಣ ಏನಾಗಿದೆ 2014ರಲ್ಲಿ, ಆಗ ಐಶ್ವರ್ಯ ಪೈ ಅನ್ನೋ ಒಂದು ಹೆಸರು ಇತ್ತು. ಈಗ ಅದಾದ್ಮೇಲೆ ಆ ಪ್ರಕರಣ ಆದ್ಮೇಲೆ ಅಂದ್ರೆ ಎಲ್ಲಾ ಚಾನಲ್ಗಳಲ್ಲೂ ಆಲ್ಮೋಸ್ಟ್ ಸುವರ್ಣ ನ್ಯೂಸ್ ಆಗ್ಬೋದು, ಏನು ಟಿವಿ ನೈನ್, ಸುವರ್ಣ ನ್ಯೂಸ್, ಪಬ್ಲಿಕ್ ಟಿವಿ, ಏನ್ ಚಾನಲ್ಸ್ಗಳಿದೆ ನ್ಯೂಸ್ ಚಾನಲ್ಗಳು, ಎಲ್ಲಾ ಚಾನಲ್ಗೂ ಬಂದಿತ್ತು. ಮತ್ತೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ಗಳಲ್ಲೂ ಬಂದಿತ್ತು. ಆಗ ಇದ್ದಿದ್ದು ಐಶ್ವರ್ಯ ಪೈ ಅಂತ, ಈಗ ಮೋಕ್ಷಿತ ಪೈ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಜನಗಳಿಗೆ ಆ ಒಂದು ಐಶ್ವರ್ಯ ಪೈನ ಮರೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದನ, ಅಥವಾ ಇಲ್ಲ ಆ ಒಂದು ಕೆಟ್ಟ ಗಳಿಗೆನೆ ಮರೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದನ, ಅಥವಾ ಹೆಸರು ಕಳಂಕ ಅನ್ನೋ ಉದ್ದೇಶದಿಂದ ಅದೇ ಹೇಳ್ತಿರೋದು. ಇವಾಗ ಅವರು ಇಷ್ಟು ದಿನ ಇಲ್ಲಿರೋದು ಇವಾಗ ಯಾಕೆ ಬಂದೇವಿ, ಮೊದ್ಲೇ ಬರ್ಬೋದಾಗಿತ್ತಲ್ಲ. ಇವಾಗ ಸೆಂಟ್ರಲ್ ಅವರು ಇದು ಸೀರಿಯಲ್ ಎಲ್ಲ ಮಾಡ್ತಿದ್ರು, ಆ ಟೈಮಲ್ಲಿ ಬರ್ಬೋದಾಗಿತ್ತು. ಬಟ್ ಇವಾಗ ಯಾಕೆ ಬಿಗ್ ಬಾಸ್ ಹೋದ ತಕ್ಷಣ ಬಂದಿದೆ ಅಂದ್ಮೇಲೆ ಸೊ ಅದು ಮೇ ಬಿ ಅವ್ರ ಹೆಸರನ್ನ ಹಾಳು ಮಾಡ್ಬೇಕು ಅನ್ನೋ ರೀತಿಲೂ ಇರ್ಬೋದು. ಸೊ ಅದೇ ನಾ ಹೇಳಿರೋ ಪ್ರಕಾರ ಎರಡ್ ಸೈಡ್ ಸ್ಟೋರಿ ಕೇಳಬೇಕಾಗುತ್ತೆ. ಇವಾಗ ನೀವು ಸ್ಟೋರಿ ನ್ಯೂಸ್ ನೋಡಿದ್ರಿ, ಬಟ್ ಆಸ್ ಎ ಪರ್ಸನ್ ಆಗಿ ನೀವು ಅವ್ರ ಹತ್ರ ಕೇಳಿದಾಗ ನಿಮ್ಗೆ ಕರೆಕ್ಟ್ ಆಗಿರೋ ಒಂದು ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ಒಬ್ಬರ ಹೆಸರನ್ನ ಹಾಳು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ ಅಂತ ಅನಿಸ್ತದೆ ನಿಮ್ಗೆ? ಯಾಕೆಂದ್ರೆ ನಿಮ್ಮ ಒಂದು ಸೀಸನ್ ಅಲ್ಲೂ ಕೂಡ ಇದು ಒತ್ತು ಅವ್ರಿಗೆ ಹುಲಿ ಉಗುರುದು ಅಂತ ಹೇಳಿದ್ರೆ ಕಾಂಟ್ರವರ್ಸಿ ಬಂತು. ಈಗಲೂ ಕೂಡ ಈಗ ಬರ್ತಾನೆ ಇರ್ತವೆ ಈಗ ಸೀಸನ್ ಅಲ್ಲಿ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ಒಂದು ವ್ಯವಸ್ಥಿತವಾಗಿದೆಯಾ? ಹೇಗೆ ಗೊತ್ತಿಲ್ಲ, ಅದು ಮಿಸ್ಟ್ರಿನೇ ಅದು. ಅಂದ್ರೆ ಎಲ್ಲ ಬೇಕು ಅಂತಾನೆ ಏನಾದ್ರೂ ಈ ತರ ಕಾಂಟ್ರವರ್ಸೀಸ್ ಮಾಡ್ಕೊಳ್ಳೋದು ಬೇಕು ಅಂತಾನೆ. ಅಂದ್ರೆ ಹೋದ್ ಸೀಸನ್ ಅಲ್ಲಿ ನಿಮ್ಗೂ ಕೂಡ ಗೊತ್ತಿರೋ ಹಾಗೆ ತುಂಬಾ ಜನ ಪೇಯ್ಡ್ ಪ್ರಮೋಷನ್ಸ್ ಅಂದ್ರೆ ಫಸ್ಟೇ ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ನನ್ನ ಬಗ್ಗೆ ಇಷ್ಟು ದಿನ ನೆಗೆಟಿವ್ ಮಾಡಬೇಕು, ಇಷ್ಟು ದಿನ ಪಾಸಿಟಿವ್ ಆಗಿ ಮಾಡಬೇಕು ಅನ್ನೋಂಥದ್ದನ್ನ ಹೇಳಿ ಪ್ರಮೋಷನ್ಸ್ ನ ಕೊಟ್ಟು ಅಮೌಂಟ್ಗಳನ್ನ ಕೊಟ್ಟು ಮಾಡಿಸಿದ್ರು ಅನ್ನೋದು ಹೋದ್ ಸೀಸನ್ ಅಲ್ಲಿ ಇರ್ತಕ್ಕಂಥ ಆರೋಪ. ಅಂದ್ರೆ ಜನಗಳ ಆರೋಪ ಮಾಡ್ತಾ ಇರ್ತಕ್ಕಂಥ. ಹಂಗೇನಿಲ್ಲ, ಆಕ್ಚುಲಿ ನಾವು ಒಳಗಡೆ ನೋಡಿದಾಗ ಮತ್ತೆ ನಾನು ಹೊರಗಡೆ ಬಂದಾಗ ಸೊ ಅವ್ರ ವ್ಯಕ್ತಿತ್ವ ಸೇಮ್ ಇತ್ತು. ಇವಾಗ ಆಸ್ ಒಂದು ಕಂಟೆಸ್ಟೆಂಟ್ ಆಗಿ ಪ್ರೀತಿ ಜನರು ಅಷ್ಟು ಪ್ರೀತಿ ಕೊಡ್ತಾರೆ. ಸೊ ಒಂದು ಕಮೆಂಟ್ಸ್ ಹಾಕ್ತಾರೆ, ಒಂದು ಪೋಸ್ಟ್ ಹಾಕ್ತಾರೆ ಒಂದು ಪ್ರೀತಿಯಿಂದ. ಸೊ ಅದೆಲ್ಲ ನೋಡಿದಾಗ ಯಾವ್ದು ಪೇಡ್ ಅಂತ ಅನ್ಸಲ್ಲ. ಅವ್ರು ಒಳಗಡೆ ಹೆಂಗ್ ಆಟ ಆಡ್ತಾರೆ ಆ ರೀತಿ ಫ್ಯಾನ್ಸ್ ಬೆಳಿತಾ ಹೋಗ್ತಾರೆ. ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ಪೋಸ್ಟ್ ಹಾಕ್ತಾರೆ, ಕಮೆಂಟ್ಸ್ ಹಾಕ್ತಾರೆ. ಸೊ ಒಂದೊಂದ್ಸತಿ ಅವ್ರ ಫ್ಯಾನ್ ಇವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರವ್ರಿಗೆ ಕಮೆಂಟ್ಸ್ ಹಾಕ್ತಾರೆ. ಸೊ ಅವಾಗ ಆ ಕಂಟೆಸ್ಟೆಂಟ್ ಇವ್ರಿಗೆ ಹೇಳ್ಬೋದು, ಓಕೆ ಪೇಡ್ ಪ್ರಮೋಷನ್ ಇರ್ಬೋದು, ಪೇಡ್ ಆಗಿ ಹಾಕಿರ್ಬೋದು ಅನ್ನೋ ರೀತಿ. ಸೊ ಅದೆಲ್ಲ ಮೇ ಬಿ ಅವರವರ ಭಾವಕ್ಕೆ ಅವರವರ ಬಗ್ಗುತ್ತೀವಿ, ಮೇ ಬಿ ಆ ರೀತಿ ಆಗ್ಬೋದು ಅಂತ.